ಮೂಡ ಹಗರಣದ ವಿಚಾರ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಒಂದ್ ಕಡೆಯಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಚೆಂಡು ಇದೀಗ ರಾಜ್ಯಪಾಲರ ಅಂಗಳದಲ್ಲಿ ಸದ್ಯಕ್ಕೆ ಇದೆ. ಏನಾಗುತ್ತೆ ಅನ್ನೋ ಕುತೂಹಲನೂ ಇದೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಮೇಲೆ ಈ ರಾಜಕಾರಣದ ದಿಕ್ಸೂಚಿ ಅನ್ನೋದು ನಿಂತ್ಕೊಂಡಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ರೆ ಉಗ್ರ ಹೋರಾಟ ಅಂತ ಗೃಹ ಸಚಿವ ಹೇಳ್ತಾ ಇದ್ದಾರೆ. ಸೊ ಕಾನೂನು ಮೂಲಕವೇ ರಾಜ್ಯಪಾಲರಿಗೆ ಉತ್ತರ ಕೊಡ್ತೀವಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ನಿರ್ಣಯ ಒಪ್ತಾರೆ ಅಂತ ನಂಬಿಕೆ ಇದೆ ಅಂತ ವಿಶ್ವಾಸದ ಮಾತನ್ನ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕ್ಯಾಬಿನೆಟ್ ನಿರ್ಣಯವನ್ನ ಸುಲಭವಾಗಿ ತಿರಸ್ಕರಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಮಾತ್ರ ಉಗ್ರ ಹೋರಾಟ ಖಚಿತ ಅಂತ ಇದೇ ಸಂದರ್ಭದಲ್ಲಿ ಗೃಹ ಸಚಿವರು ಹೇಳಿದ್ದಾರೆ. ಈಗ ಅವರು ನಮಗೆ ವಿಶ್ವಾಸ ಇರ್ತಕ್ಕಂಥದ್ದು ಕ್ಯಾಬಿನೆಟ್ ಅಡ್ವೈಸ್ ಏನು ಮಾಡಿದೆ, ನೀವು ವಾಪಸ್ ತಗೊಳ್ಳಿ ಶೋಕಾಸನ್ನು ಮತ್ತು ಆ ಪ್ರಾಸಿಕ್ಯೂಷನ್ಗೆ ಏನು ಕೇಳಿದ್ದಾರೆ ಅಬ್ರಾಮ್ ಅದನ್ನು ರಿಜೆಕ್ಟ್ ಮಾಡಿ ಅಂತೇಳಿ ನಾವು ಆ್ಯಸ್ ಎ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ್ದೀವಿ ಗವರ್ನರಿಗೆ. ನನಗೆ ವಿಶ್ವಾಸ ಇರತಕ್ಕಂಥದ್ದು ಒಂದು ಕ್ಯಾಬಿನೆಟ್ಟು ಗವರ್ನರಿಗೆ ಸತ್ಯಾಂಶವನ್ನು ಹೇಳಿ ನೀವು ಇದನ್ನು ಸರಿ ಇಲ್ಲ ಅಂತ ಅಡ್ವೈಸ್ ಮಾಡುವಾಗ ಅದನ್ನು ಮೀರಿ ಅವ್ರು ಮಾಡ್ತಾರೆ ಅಂತ ಹೇಳಿ ನನಗೆ ಅನಿಸೋಲ್ಲ. ಅವರಿಗೆ ದತ್ತವಾದಂಥ ಅಧಿಕಾರ ಇರ್ಬೋದು, ಆದರೆ ಕ್ಯಾಬಿನೆಟ್ಟಿನ ಅಡ್ವೈಸನ್ನು ಅಷ್ಟೊಂದು ಸುಲಭನಾಗಿ ಅವರು ರಿಜೆಕ್ಟ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೂ ಮೀರಿ ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೆ ನಾವು ಅದನ್ನು ಕಾನೂನು ಹೋರಾಟವನ್ನು ಮಾಡ್ತೇವೆ. ಈ ಕಾನೂನು ಪ್ರಕಾರ ಏನು ಮಾಡಬೇಕೋ ಈಗ ಅವರು ನಮಗೆ ವಿಶ್ವಾಸ ಇರ್ತಕ್ಕಂಥದ್ದು ಕ್ಯಾಬಿನೆಟ್ಟು ಅಡ್ವೈಸ್ ಏನು ಮಾಡಿದೆ, ನೀವು ವಾಪಸ್ ತಗೊಳ್ಳಿ ಶೋಕಾಸನ್ನು ಮತ್ತು ಆ ಪ್ರಾಸಿಕ್ಯೂಷನ್ಗೆ ಏನು ಕೇಳಿದ್ದಾರೆ ಅಬ್ರಾಮ್ ಅದನ್ನು ರಿಜೆಕ್ಟ್ ಮಾಡಿ ಅಂತೇಳಿ ನಾವು ಆ್ಯಸ್ ಎ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ್ದೀವಿ ಗವರ್ನರಿಗೆ. ನನಗೆ ವಿಶ್ವಾಸ ಇರತಕ್ಕಂಥದ್ದು ಒಂದು ಕ್ಯಾಬಿನೆಟ್ಟು ಗವರ್ನರಿಗೆ ಸತ್ಯಾಂಶವನ್ನು ಹೇಳಿ ನೀವು ಇದನ್ನು ಸರಿ ಇಲ್ಲ ಅಂತ ಅಡ್ವೈಸ್ ಮಾಡುವಾಗ ಅದನ್ನು ಮೀರಿ ಅವ್ರು ಮಾಡ್ತಾರೆ ಅಂತ ಹೇಳಿ ನನಗೆ ಅನಿಸೋಲ್ಲ. ಅವರಿಗೆ ದತ್ತವಾದಂಥ ಅಧಿಕಾರ ಇರ್ಬೋದು, ಆದರೆ ಕ್ಯಾಬಿನೆಟ್ಟಿನ ಅಡ್ವೈಸನ್ನು ಅಷ್ಟೊಂದು ಸುಲಭನಾಗಿ ಅವರು ರಿಜೆಕ್ಟ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೂ ಮೀರಿ ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೆ ನಾವು ಅದನ್ನು ಕಾನೂನು ಹೋರಾಟವನ್ನು ಮಾಡ್ತೇವೆ. ಈ ಕಾನೂನು ಪ್ರಕಾರ ಏನು ಮಾಡಬೇಕೋ ಈಗ ಅವರು ನಮಗೆ ವಿಶ್ವಾಸ ಇರ್ತಕ್ಕಂಥದ್ದು ಕ್ಯಾಬಿನೆಟ್ಟು ಅಡ್ವೈಸ್ ಏನು ಮಾಡಿದೆ, ನೀವು ವಾಪಸ್ ತಗೊಳ್ಳಿ ಶೋಕಾಸನ್ನು ಮತ್ತು ಆ ಪ್ರಾಸಿಕ್ಯೂಷನ್ಗೆ ಏನು ಕೇಳಿದ್ದಾರೆ ಅಬ್ರಾಮ್ ಅದನ್ನು ರಿಜೆಕ್ಟ್ ಮಾಡಿ ಅಂತೇಳಿ ನಾವು ಆ್ಯಸ್ ಎ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ್ದೀವಿ ಗವರ್ನರಿಗೆ. ನನಗೆ ವಿಶ್ವಾಸ